ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗಲ್ಲಿ 2 ರೆಸಿಪಿ ಮತ್ತು ನಾನು ಎಲ್ಲೆಲ್ಲ ಹೋಗಿದ್ದೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. 3ನೇ ದಿನ ಯೋಗ ಕ್ಲಾಸ್ ಹೇಗೆ ಅನಿಸ್ತು? 2 ದಿವಸದ ಅನುಭವ. ಒಂದನೇ ದಿನ ಹೇಳಿದ್ರಿ, ಒಂದನೇ ದಿನಕ್ಕೂ 2ನೇ ದಿನಕ್ಕೂ ಏನ್ ಚೇಂಜ್ ಅನಿಸ್ತು? 2ನೇ ದಿವಸದಲ್ಲಿ ಬೆಂಡ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಪೇನ್ ಆಯಿತು. ಮಧ್ಯಾಹ್ನ ಒಂದು ಸ್ವಲ್ಪ ನನಗೆ ಸುಸ್ತಾದಂಗೆ ಅನಿಸ್ತು. ಸಂಜೆ ಹೋಗ್ತಾ ಹೋಗ್ತಾ ತುಂಬ ರಿಲೀಫ್ ಆಯಿತು ನನಗೆ. ಆಮೇಲೆ ಇನ್ನೊಂದೇನಂದರೆ ಕಾಲು ಕೆಳಗಡೆ ಒಂಥರ ಏನದು ಪ್ಲಾಂಟರ್ ಫೇಸಿಯದ್ ಬರ್ತಾ ಇತ್ತು, ಅದು ತುಂಬ ಕಡಿಮೆ ಆಗಿದೆ ನನಗೆ. ಆಮೇಲೆ ಸ್ವೆಲ್ಲಿಂಗು ಕಡಿಮೆ ಆಗಿದೆ. ಹಾಗಾಗಿ ಆಮೇಲೆ ಸಂಜೆ ದೇವಸ್ಥಾನಕ್ಕೆ ಹೋಗಿದ್ವಿ. ಮೆಟ್ಲು ಹತ್ತಬೇಕಿದ್ರೆ ಟೆಸ್ಟ್ ಮಾಡಿದೆ ನಾನು. ರಾಡ್ ಹಿಡಿಯೋದೇ ಹತ್ತಿದಾಗ ನನಗೆ ಸ್ವಲ್ಪ ಡೆನ್ಸಿಟಿ ನಂಗೆ ಗೊತ್ತಾಯಿತು. ಪೇಯ್ನು ಮುಂಚೆ ಹಿಂದಿನ ದಿವಸ ಹಿಂಗಿತ್ತು, ಈ ದಿವಸ ಹಿಂಗಿದೆ. ಮೆಟ್ಲು ಹತ್ತಬೇಕಿದ್ರೆ ಆರಾಮ ಅಂದ್ರೆ ಅದು ಬೆಟರ್ ಆಗ್ತಾ ಇದೆ ಅಂತ ನನಗೆ ಗೊತ್ತಾಯ್ತು. ಗೊತ್ತಾಗಲ್ಲ, 1 ವೀಕ್ ಆದಾಗ ಬಟ್ ನನಗೆ ಇದು ಬೆಟರ್ ಆಗ್ತಾ ಇದೆ ಅಂತ ಅನಿಸ್ತು ನನ್ನ ಮನ್ಸಿಗೆ ಅಂತ. ನಿಮ್ಗೆ ನಿನ್ನೆ ಎಕ್ಸರ್ಸೈಸ್ ಸ್ವಲ್ಪ ಕಷ್ಟ ಅನ್ಸ್ತಲ್ಲ? ಹಿಂದ್ಗಡೆ ಅಲ್ಲ, ಮುಂದ್ಗಡೆ ಇದೆ ನಿನ್ನೆ ಮಾಡಿದ್ದು ನೀವು. ಫಸ್ಟ್ ಡೇ ಹಿಂದ್ಗಡೆ ಉಲ್ಟಾ ಮಲಗಿಸಿ ಕಾಲ್ ಬೆಂಡ್ ಮಾಡಿಸಿ, ಉಲ್ಟಾ ಮಾಡಿ ಫಸ್ಟ್ ಡೇ ಹಿಂದೆಂದ ಬೆಂಡ್ ಮಾಡಿದ್ರಿ. ಇದು ಸ್ಟ್ರೈಟ್ ಮಲಗಿಸಿ ಬೆಂಡ್ ಮಾಡಿದ್ರಿ, ಅದು ನಂಗೆ ಜಾಸ್ತಿ ಪೇನ್ ಆಯ್ತು. ಮೊನ್ನೆದು ಆಯ್ತು, ಬಟ್ ಅಷ್ಟೊಂದೇನು ಇದಿದೆ. ಅದು ಮೊನ್ನೆ ನಂಗೆ ನರ ಹಿಡಿದಾಗ ನರ ಜರ ಸೌಂಡ್ ಇತ್ತು. ನೀನೇ ನಂಗೆ ಆ ಸೌಂಡ್ ಬಂದಿಲ್ಲ, ಅದಕ್ಕೆ ಮುಂದೆ ಹಿಡಿದು ಬೆಂಡ್ ಮಾಡಿದೆ. ಈ ಕಡೆ ಬೆಂಡ್ ಮಾಡಿದಾಗ ಅದು ಬೇಗ ನಿಮ್ಗೆ ಸರಿ ಹೋಗುತ್ತೆ ಅಂತ. ಅದೇ ನಿಮ್ಗೆ ಆ ಮಂಡಿ ನೋವಿರೋ ಕಾಲ್ ಸರಿ ಮಾಡಿದ್ರೆ ಈ ಕಾಲ್ ಆಟೋಮೆಟಿಕ್ ಸರಿ ಹೋಗ್ಬಿಡುತ್ತೆ. ಜಾಸ್ತಿ ಕಷ್ಟ ಪಡ್ಬೇಕಂತಿಲ್ಲ. ನೀವು ಫಸ್ಟ್ ಅನ್ಕೊಂಡ್ರೆ ಜಾಸ್ತಿ ನೋವಿರೋದು ಈ ಕಾಲು ಅದನ್ನೇ ನಾನು ಆಯ್ತು. ಆಮೇಲೆ ನೀವು ನಾಳೆ ಕೇಳ್ಬೇಕು ಅವ್ರನ್ನ ಅಂತ ಅನ್ಕೊಳ್ತಾ ಇದ್ದೆ ನಾನು. ಅಲ್ಲ, ಇದು ಜಾಸ್ತಿ ಪೇನ್ ಇರೋದು, ಅವ್ರು ಇದಕ್ ಮಾಡ್ತಾ ಇದಾರಲ್ಲ, ಮಂಡಿ ನೋವಿರೋದನ್ನೇ ಇಟ್ಕೊಂಡಿದ್ದಾರೆ. ಇದು ನಂಗೆ ಫಸ್ಟ್ ಏನಕ್ಕಂದ್ರೆ ನಡೆಯಕ್ಕೆ ಆರಾಮ ಕಾಲ ಆಗ್ಬೇಕು. ಮಂಡಿ ಅಂದ್ರೆ ಬೆಂಡ್ ಮಾಡಿದಾಗ ಮಾತ್ರ ಪೇನ್ ಅಲ್ವಾ, ಮತ್ತೆ ಕೆಳಗಡೆ ಅಷ್ಟೊಂದು ಕೂತ್ಕೊಳ್ತಾ ಇಲ್ಲ. ಈಗ ನಿಮ್ಗೆ ಗೊತ್ತಾಯ್ತಲ್ಲ, ಈ ಕಾಲ್ ಹಿಡಿದ್ರು ಆ ಕಾಲ್ ಸರಿ. ಅಂದ್ರೆ ನೀವು ಈ ನೋವಿಗೆ ಅದ್ರ ಮೇಲೆ ವೇಟ್ ಆಗ್ತಾ ಇದ್ರಿ, ಒಂದೇ ಕಾಲ್ ಮೇಲೆ ವೇಟ್ ಬಿಡ್ತಿತ್ತು. ಅವಾಗ ನಿಮ್ ಇಡೀ ಬಾಡಿ ವೇಟ್ ಒಂದು ಕಾಲ್ ಮೇಲೆ ಬಿದ್ದು ಅಲ್ಲಿ ಆತರ ಬ್ಲಡ್ ಸಕ್ ಇದಾಗ್ಬಿಡ್ತು ಒಂದು ಕಡೆನೆ. ಅದಕ್ಕೆ ನಿಮ್ಗೆ ಅಲ್ಲಿ ರೆಡ್ ಆಗಿ ಊದ್ಕೊಳ್ತು, ಸ್ವೆಲ್ಲಿಂಗ್ ಇತ್ತು, ಮತ್ತೆ ಪೇನ್ ಇತ್ತು ಎಲ್ಲ. ಅದು ನಿಮ್ಗೆ ಆಗಿರೋದು. ಈ ನೋವು ಕಡಿಮೆ ಆದ್ರೆ 2 ಕಾಲ್ ಮೇಲೆ ವೇಟ್ ಆಗ್ತದೆ. ಹೌದು, ಅವಾಗ ಕರೆಕ್ಟ್ 50% ಇದಕ್ಕೆ 50% ಅದಕ್ಕೆ ಹೋಗುತ್ತೆ. ಅವಾಗ ಅಲ್ಲಿಂದ ಸರಿ ಹೋಗ್ಬಿಡುತ್ತೆ. ಮತ್ತೆ ಅದಕ್ಕೂ ಕಾಲಿನ ಎಕ್ಸರ್ಸೈಸ್ ಮಾಡಿಸಿದ್ರಲ್ಲ, ಬೆರಳು ಮೇಲೆ ಅದು ಮಾಡಿದಾಗ ಈ ಮಂಡಿ ನೋವು ಇದ್ರದ್ದು ಏನಾಗಲ್ಲ, ಬೆರಳು ಇದ್ರದ್ದಾಗತ್ತೆ ಪೇನ್ ಆಗ್ತಾ ಇದೆ. ಅದು ಅದಕ್ಕೇನೆ ಮಾಡಿಸಿದ್ದು ಬೆರಳ ಮೇಲೆ. ಮತ್ತೆ ಬ್ಯಾಕ್ ಇದು ಮಾಡಿದ್ರೆ ಇಲ್ಲ, ಮತ್ತೆ ಅದು ಹಿಂಗೆ ಎಕ್ಸರ್ಸೈಸ್ ಕ್ರಾಸ್ ಇದು ಎಲ್ಲ ಅದು ಅಷ್ಟೊತ್ತಿಗೆ ಗೊತ್ತಾಗುತ್ತೆ. ರೈಟ್ ಕಾಲಲ್ಲಿ ನೋವು ಆಗ್ತಾ ಇದೆ ಅಂತ, ಲೆಫ್ಟ್ ಅಲ್ಲಿ ಅಷ್ಟಿಲ್ಲ. ಬೆಂಡ್ ಮಾಡಿದಾಗ ಲೆಫ್ಟ್ ಇದು ನೋವು ಆಗ್ತಾ ಇರೋದು. ಹಂಗಾಗಿ ಕೂತು ಹೇಳುವಾಗಲೂ ನನ್ಗೆ ಗೊತ್ತು ಎಷ್ಟು ಪೇನ್ ಆಗುತ್ತೆ. ಅದರಲ್ಲೂ ಸಹ ನನಗೆ ವೇರಿಯೇಷನ್ ಗೊತ್ತಾಯ್ತು ನಿನ್ನೆ. ಫುಲ್ ಕೆಳಗಡೆ ಕೂತು ನೆಲದಲ್ಲಿ ಪೇನ್ ಅಂತ ನಾನು ಅಷ್ಟೊಂದು ಕೂತ್ಕೊಳ್ತಾ ಇರಲಿಲ್ಲ. ಚೇರು ಮೇಲ್ಗಡೆ ಕೂತ್ಕೊಳ್ತಾ ಇದ್ದೆ. ನಿನ್ನೆ ದೇವಸ್ಥಾನದಲ್ಲಿ ಕೆಳಗಡೆ ಕೂತು ಹೇಳುವಾಗ ಗೊತ್ತಾಯ್ತು ನನಗೆ. ಸ್ಟೆಪ್ಸ್ ಹತ್ತುವಾಗ್ಲೂ ಆರಾಮ ಅನ್ಸುತ್ತು. ಇಳಿವಾಗ್ಲೂ ನೋಡ್ದೆ ನಾನು. ಅದಿನ್ನೂ 2 ದಿವಸ ಆಗಿದ್ದಲ್ವಾ, ಹಂಗಾಗಿ ಇವತ್ತಿನ ಚೇಂಜ್ ಅಂದ್ರೆ ಮತ್ತೆ ಎಕ್ಸರ್ಸೈಸ್ ಮೊನ್ನೆಗಿಂತ ನಿನ್ನೆ ಚೇಂಜ್ ಮಾಡಿ, ಮೊನ್ನೆನೆ ಬೇರೆ ಮಾಡಿಸಿದ್ರೆ ನಿನ್ನೆ ಬೇರೆ, ಇವತ್ತಿನ ನಂತರ ಬೇರೆ. ಬಟ್ ಅದನ್ನ ಮಾಡ್ಲೇಬೇಕು. ಫಸ್ಟ್ ಇದು ಮಾಡೇ ನೆಕ್ಸ್ಟ್ ಹೋಗ್ಬೇಕು, ಮಾಡ್ಬೇಕು. ಅದು ನಿಮ್ಗೆ ನೋಡಿ ಚೇಂಜ್ ನಾಳೆ ಇನ್ನೂ ಹೇಳ್ತೀರಾ. ನಿನ್ನೆ ಅದೇ ನನಗೆ ಈ ಕಾಲಿದು ಅದು ತುಂಬಾ ಇದಾಯ್ತು ಅಂತ ನನ್ಗೆ ಖುಷಿ ಆಯ್ತು. ಬರ್ತಿದ್ದಂಗೆ ನಿಮ್ಮ ಅನುಭವ ಹೇಳ್ಕೊಂಡ್ರೆ ಒಳಗ್ ಬರ್ತಿದ್ದಂಗೆ ಗೇಟಿಂದ ಅದು ಖುಷಿ ಆಯ್ತು. ನಿನ್ನೆ ಬರ್ತಿದ್ದಂಗೆ ನನ್ಗೆ ಈಗ ಆಗಿತ್ತು. ವಾಕ್ ಮಾಡೋಗ್ಲೂ ಅಷ್ಟೇ ನಂಗೆ ಗೊತ್ತಾಗತ್ತೆ ನನ್ಗೆ ಹೆಂಗ್ ಕಾಲು ಅಂದ್ರೆ ತುಂಬಾ ಸಮಯದಿಂದ ಇತ್ತಲ್ವಾ. ಮಂಗಳೂರು ಸೌತೆಕಾಯಿನ ಕಟ್ ಮಾಡ್ಕೊಂಡಿದ್ದೀರಲ್ಲ? ಹೌದು, ಬೀಜ ಎಲ್ಲ ತೆಗೆದಿದ್ದೀನಿ. ಒಂದು ಅರ್ಧ ಇದೆ, ಅರ್ಧ ಮುಕ್ಕಾಲು ಅಷ್ಟಿದೆ. ಇಷ್ಟು ಉಪ್ಪು ಹಾಕಿದ್ದೀನಿ. ಒಂದು ಕಡೆಯಷ್ಟು ಕಾಯನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದಾರೆ.
2 ಹಸಿಮೆಣಸಿನಕಾಯಿ, ಇದು ಕೂಡ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದಾರೆ. ಎಷ್ಟು 2 ವಿಸಿಲ್ ಹಾಕ್ಸ್ಕೊಂಡು 2 ವಿಸಿಲ್ ಹಾಕ್ತೀನಿ. ರುಬ್ಕೊಂಡಿರೋದನ್ನ ಹಾಕೋಬೇಕು. ಒಂದು 4 ಸೌಟ್ ಮಜ್ಜಿಗೆ ಹಾಕ್ತೀನಿ. ಕಡ್ದ ಮಜ್ಜಿಗೆ. ಕಡ್ದ ಮಜ್ಜಿಗೆ ತುಂಬ ಹುಳಿ ಬೇಡ, ಅಷ್ಟು ಇದಾದಂಗೆ ಒಂಥರ ಅದು ಹುಳಿ ಆದಂಗೆ ಆಗುತ್ತೆ. ತುಂಬ ನೀರಾದರೆ ಇದಾಗತ್ತೆ. ಸ್ವಲ್ಪ ಇದು ಮೀಡಿಯಮ್ ಆಗಿದ್ರೆ ಸಾಕು. ಈ ಕೆಲವು ಸರಿ ಕುದಿಸ್ಬಿಟ್ರೆ ಮಜ್ಜಿಗೆ ಒಡೆದಂಗೆ ಆಗುತ್ತೆ. ಏನಾಗಲ್ಲ. ಹೊಡಿಯಲ್ಲ ಅಂತ ಅದೇ ಕುದಿ ಬರಕ್ಕೆ ಸ್ಟಾರ್ಟ್ ಬರುತ್ತಲ್ಲ, ಬಿಟ್ಟು ಹೋಗ್ಬಾರ್ದು. ಅದು ಫುಲ್ ಹಿಂಗ್ ಬರಬಾರ್ದು, ಬರಬಾರ್ದು. ನೀಟಾಗಿ ಬಂತಲ್ಲ. ಸ್ವಲ್ಪ ಕುದಿ ಬಂದ್ರೆ ಸಾಕು. ಅದು ತುಂಬ ಅದೇ ಒಂದು ಚಮಚ ಎಣ್ಣೆ, ಮತ್ತೆ ಒಂದೊಂದು ಅರ್ಧ ಚಮಚ ಸಾಸಿವೆ, ಬ್ಯಾಡಗೆ ಮೆಣಸು, ಕರಿಬೇವು ಹಾಕಿದ್ರೆ. ನಿಮ್ಮ ಐಡಿಯಾ ಚೆನ್ನಾಗಿದೆ. ಎಲ್ಲ ಕ್ಲೀನ್ ಆಗಿರುತ್ತಲ್ಲ ಇವಾಗೆಲ್ಲ. ಮಜ್ಜಿಗೆ ಹುಳಿ ರೆಡಿ. ಇದು ತುಂಬಾ ಸುಲಭ ಮಾಡೋದು. ಅದೇ ಹೇಳಿದ್ದು. ಇದು ಎಲ್ಲಾದ್ರೂ ಹೋಗಿ ಬಂದ್ರು ಪಟ್ ಅಂತ ಮಾಡ್ಕೊಂಡ್ಬಿಡ್ಬೋದು. ತೆಂಗಿನಕಾಯಿ ನೀರು ತುರಿದು ಫ್ರಿಜ್ ಅಲ್ಲಿ ಇತ್ತು ಅಂತಂದ್ರೆ ಮಜ್ಜಿಗೆ ಮತ್ತೆ ನಮ್ಮವ್ರ ಮನೇಲಿ ಇದ್ದೇ ಇರುತ್ತೆ. ಮಂಗಳೂರು ಸೌತೆಕಾಯಿ ಒಂದಿದ್ರೆ ಇಲ್ಲ ಕುಂಬಳಕಾಯಿ ಆಗುತ್ತೆ, ಮತ್ತೆ ಸೀಮೆ ಬದನೆ, ಅದ್ರಲ್ಲೂ ತೊಂಡೆಕಾಯಿ ಆಗುತ್ತೆ. ಏಲಕ್ಕಿ ಪುಡಿ ಮಾಡ್ಕೊಳ್ಬೇಕ. ಏಲಕ್ಕಿ ಎಷ್ಟು 2-3 ಏಲಕ್ಕಿ. 3 ಏಲಕ್ಕಿ ಸ್ಮೆಲ್ಲಿಗೆ, ಸ್ಮೆಲ್ ಚೆನ್ನಾಗಿ ಬರುತ್ತಲ್ಲ. ಹೌದು. ಮತ್ತೆ ಲವಂಗ ಚಕ್ಕೆ ಹಾಕ್ತಿದ್ದೀರಾ? ಅದು ಇವತ್ತು ಮಾವಿನಕಾಯಿ ಇದು ಮಾಡೋದಲ್ವಾ, ಏನು ಅಂತಂದ್ರೆ ಜಾಮ. ಅದಕ್ಕೊಂಚೂರು ಇದು ಹಾಕಿದ್ರೆ ಸರಿ ಹೋಗುತ್ತೆ. ಒಂಥರ ಅದು ಕಾಯಿದಲ್ವಾ, ಮಾವಿನಕಾಯಿಗೆ ಚೆನ್ನಾಗಿ ಬರುತ್ತಲ್ಲ. ಇಷ್ಟು ತಗೊಂಡು ತುರಿದಿಟ್ಕೊಂಡು. ಒಂದು ಮಾವಿನಕಾಯಿ ಇದೆಯಾ? 2 ಮಾವಿನಕಾಯಿ ಮೀಡಿಯಂ ಸೈಜ್ ಇದೆ, 2 ಇದೆ. 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಎಣ್ಣೆನೇ ಹಾಕ್ಕೊಳ್ತೀರಾ? ಫಸ್ಟ್ ಇದು ಹಾಕ್ಬಿಟ್ಟು ಎಣ್ಣೆಲಿ ಚೆನ್ನಾಗಿ ಬಿಟ್ಕೋಬೇಕಾ? ಒಂದು 5 ನಿಮಿಷ ಚಂದ ಬಡಿಸ್ಕೋಬೇಕು. ಅದನ್ನು ಇದಿಷ್ಟು ಸಾಫ್ಟಾಗಿ ಬಂತು. ಸಾಫ್ಟಾಗಿ ಒಂದು 5 ನಿಮಿಷ ಮಾಡಿಕೊಂಡ್ರೆ ಸಾಕು. ಮತ್ತು ಸಕ್ಕರೆ ಹಾಕೋ. ಎಷ್ಟು ಪ್ರಮಾಣ ಹಾಕ್ತೀರಾ ಸಕ್ಕರೆ? ಸಕ್ಕರೆ 1 ಕಪ್ ಹಾಕ್ತೀನಿ. ಒಂದಕ್ಕೊಂದು. ಸ್ವೀಟ್ ಬೇಕಂದ್ರೆ ನೋಡ್ಕೊಂಡು ಮತ್ತೆ ಹಾಕಿ. ಹುಳಿ ಜಾಸ್ತಿ ಅನಿಸಿದ್ರೆ ಒಂಚೂರು ಇದು ಮಾಡೋಣ. ಲವಂಗ ಚಕ್ಕೆನ ಒಂಚೂರು ಅದು ಫ್ಲೇವರ್ ಬಿಟ್ಕೊಳ್ತು. ಇಲ್ಲದಿದ್ರೆ ಇದಾಗುತ್ತಲ್ಲ. ಸಕ್ಕರೆ ಹಾಕ್ತೀನಿ. 1 ಬಟ್ಲು ಹಾಕ್ತೀನಿ. ಅದು ದೊಡ್ಡ ಸೈಜ್ ತಗೊಂಡಿದ್ವಿ, ಸ್ವಲ್ಪ ಚಿಕ್ಕ ಸೈಜ್ ಬೇಕಾದ್ರೆ ಆಮೇಲೆ ಸ್ವಲ್ಪ ನೋಡ್ಕೊಂಡು ಹಾಕೋದು. ಕೆಲವೊಂದು ಮಾವಿನಕಾಯಿ ಸ್ವಲ್ಪ ಹುಳಿ ಇರುತ್ತೆ, ಕೆಲವೊಂದು ಸ್ವಲ್ಪ ಸಿಹಿ ಇರುತ್ತೆ. ಇದು ಸಕ್ಕರೆ ಬದಲು ಬೆಲ್ಲ ಹಾಕಿನೂ ಮಾಡ್ಬೋದು.
ಇದು ಹೊರಗಡೆ ಅಂದರೆ 2 ದಿವಸ ಇಡ್ಬೋದು. ಆಮೇಲೆ ನೆಕ್ಸ್ಟ್ ಪ್ರಿಸರ್ವೇಟಿವ್ ಏನು ಹಾಕಲ್ವಲ್ಲ, ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು ಬೆಟರ್. ದೋಸೆಗೆ, ಚಪಾತಿಗೆ, ಬ್ರೆಡ್ಡಿಗೆ, ಇವನ್ ಮಕ್ಕಳಿಗೆಲ್ಲ ಜಾಮ್ ಚೆನ್ನಾಗಿರುತ್ತೆ. ಈಗ ಮತ್ತು ಮಾವಿನಕಾಯಿ ಸೀಸನ್ ಅಲ್ವಾ, ಮಾವಿನಕಾಯಿಲಿ ಎಷ್ಟೊಂದು ಮಾಡ್ಬೋದಲ್ಲ. ಬೇರೆ ಬೇರೆ ಆ ಸೀಸನ್ ವೈಸ್ ಮಾಡಿದ್ರೆ ಒಳ್ಳೇದಲ್ವಾ. ಯಾವ ಸೀಸನ್ ಅಲ್ಲಿ ಏನ್ ಸಿಗತ್ತ ಅದನ್ನ ಅವಾಗ ಬಳಸೋದು ತುಂಬಾ ಒಳ್ಳೇದು ಅಲ್ವಾ. ಕಲರ್ ಆಪ್ಷನ್ ಬೇಕಾದ್ರೆ ಹಾಕೋಬಹುದು ಅಂತ. ಮಕ್ಕಳಿಗೆಲ್ಲ ಒಂಥರ ಕಲರ್ ಕಂಡಾಗ ತುಂಬಾ ಇಷ್ಟ ಆಗುತ್ತೆ. ಅದೇನು ಆಪ್ಷನ್. ಫುಡ್ ಕಲರ್ ಬೇಕಾದ್ರೆ ಹಾಕೋಬಹುದು, ಬೇಡ ಅಂದ್ರೆ ಬಿಡ್ಬೋದು. ಬೇಡ ಅಂದ್ರೆ ಗ್ರೀನ್ ಕಲರ್ ಬರುತ್ತೆ. ಅದೇ ಇದು ಪೈನಾಪಲ್ ತರ. ಈಗೆಲ್ಲ ಸಕ್ಕರೆ ಬಿಟ್ಕೊಂಡು ಸ್ವಲ್ಪ ಸಕ್ಕರೆ ಸೇರಿಸ್ತಿದ್ದೀರಾ? ಒಂದು ಸ್ವಲ್ಪ ಒಂಚೂರು ಹುಳಿ ಇದೆ. ಬೇಕಂದ್ರೆ ನೀವು ಟೇಸ್ಟ್ ನೋಡಿಕೊಂಡು ಸಕ್ಕರೆ ಹಾಕ್ಕೋಬಹುದು, ಹುಳಿ ಏನಾದರೂ ಇದೆ ಅಂತ ಅಂದರೆ. ಒಂದಕ್ಕೊಂದು ಕರೆಕ್ಟ್ ಬಲೆ ಹಾಕ್ಬಿಟ್ರೆ ಸರಿಯಾಗುತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಲ್ಮೋಸ್ಟ್ ಆಗೋಯ್ತು. ಇನ್ನೊಂದು ಯಾವುದೇ ಸ್ವೀಟಿಗಾದರೂ ಈಗ ಪೆಪ್ಪರ್ ಪೌಡ್ರ್ ಹಾಕ್ತಿದ್ದೀರಾ? ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಟೀಗ ಅಥವಾ ಬೇರೆ ಇದು ಪೆಪ್ಪರ್ ರೈಸ್ ಮಾಡ್ತೀವಲ್ವಾ, ಅದಕ್ಕೆಲ್ಲ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಅದೇ ನೋಡಿ, ಪಾಕ ಬಂದ್ರೆ ಜಾಸ್ತಿ ದಿನ ಹೊರಗಡೆ ಇಟ್ಟು ಸ್ವಲ್ಪ ಪಾಕ ಬರಿಸದೆ ಇಟ್ಕೊಂಡ್ರೆ ಅಳಿಸೋಗುತ್ತೆ. ಬೇಕಾದ್ರೆ ಹೊರಗಡೆ ಇಟ್ಟರೆ 2 ದಿವಸ ಇಡಬಹುದು. ಮತ್ತೆ ತುಂಬಾ ಇದು ಆಫ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗತ್ತಲ್ಲ. ಚೆನ್ನಾಗಿ ಪಾಕ ಬರ್ಸ್ಕೊಂಡ್ರೆ 15 ದಿನ ಆದ್ರೂ ಇಟ್ಕೋಬಹುದು. ಆಫ್ ಮಾಡ್ಲಾ? ಬೆಲ್ಲ ಬೇಕಾದವ್ರು ಬೆಲ್ಲ, ಸಕ್ಕರೆ ಬೇಕಾದ್ರೆ ಸಕ್ಕರೆ. ಈ ರೀತಿ ಪಾಕ ಬರ್ಸದೆ ಮಾಡಿದಿರ ಅಂದ್ರೆ 2 ದಿನ ಆಚೆ ಇಟ್ಕೋಬಹುದು. ಆಮೇಲೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಸುಮಾರು ಟೈಮ್ ಇಟ್ಕೋಬಹುದು. ನೋಡಿ, ಮಾವಿನಕಾಯಿ ಜಾಮ್ ರೆಡಿ. ಬ್ರೆಡ್ ಜೊತೆಗೆ ಚಪಾತಿ, ಪುಲ್ಕ, ದೋಸೆ ಇದೆಲ್ಲರ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಎಂತ ಸುದ್ದಿ ಹೇಳ್ತಾ ಇದ್ರಿ ಇಬ್ರು? ಇವರು ನಮಗೆ ತುಂಬ ವರ್ಷದ ಫ್ರೆಂಡ್ ಇವರು, ವಸುಂಧರ. ತುಂಬ ದಿವಸದಿಂದ ಆದರೆ ಭೇಟಿ ಆಗಿರಲಿಲ್ಲ. ಈಗ ಮತ್ತೆ ಇವತ್ತು ಮೀಟ್ ಆದ್ರೂ 8 ವರ್ಷ ಆಯ್ತಲ್ವ? ತುಂಬ ವರ್ಷದ ಮೇಲೆ ಇಬ್ಬರು ಫ್ರೆಂಡ್ಸ್ ಮೀಟ್ ಆಗಿದ್ದೀರಾ. ಏನು ಅನಿಸ್ತಿದೆ? ಚೈಲ್ಡ್ಹುಡ್ ಫ್ರೆಂಡ್ಸ್ ಹೌದಾ? ಆ್ಯಕ್ಚುಲಿ ಚಡ್ಡಿ ದೋಸ್ತರು ನೀವಿಬ್ಬರು, ತುಂಬ ಚೈಲ್ಡ್ಹುಡ್ ಫ್ರೆಂಡ್ಸ್. ಅವಾಗ ಒಬ್ಬರನ್ನೊಬ್ಬರು ಅಂಟುಕೊಂಡಿದ್ದಂಗೆ ಇರ್ತಿದ್ರಿ. ನಿಮ್ಮ ಮನೆಗೆ ಅವಳು, ನಮ್ಮ ಮನೆಗೆ ನೀನು. ಒಂಥರ ನಮಗೂ ತುಂಬ ನಿಮ್ಮ ಒಬ್ಬರೊಬ್ಬರು ಬಂದಿಲ್ಲ ಅಂದಾಗ ಅಷ್ಟು ಬೇಜಾರಾಗೋದು. ಹೌದು, ತುಂಬ ಬೇಗ ಹಳೆ ನೆನಪುಗಳು ಬಂದ್ಬಿಡ್ತೇನಲ್ಲ ನಿಮ್ಮಿಬ್ಬರಿಗೂ. ಅದು ಚೈಲ್ಡ್ಹುಡ್ ಫ್ರೆಂಡ್ಶಿಪ್ಪೇ ಆಗಲ್ವಾ? ಅದು ಈಗ ಇರೋ ಫ್ರೆಂಡ್ಸ್ಗಿಂತ ಚೈಲ್ಡ್ಹುಡ್ ಫ್ರೆಂಡ್ಸೇ ಬೇಗ ಒಂಥರ ಮೀಟ್ ಆದ ತಕ್ಷಣ ಇದಾಗ್ತದೆ. ನೆನಪಿಸ್ಕೊಳ್ತಾ ಇದೆ ಇವಳನ್ನ. ಆಕ್ಚುಲಿ ಇವಾಗ ಪಾಸ್ಟ್ ವೀಕಲ್ಲಿ ನೆನಪಿಸ್ಕೊಳ್ತಾ ಇದೆ ಇವಳನ್ನ. ಇಲ್ಲಿ ತುಂಬಾ ಆಟ ಆಡ್ತಾ ಇದೆ ಅಂತ. ಇವಾಗ ಆಕ್ಚುಲಿ ಬರ್ತಿದ್ದಾಳೆ ಅಂತ ಇಬ್ರು ಒಂದೇ ಸ್ಕೂಲ್ ಹೇಳ್ಬೇಕಂದ್ರೆ ನೀವು, ಆದ್ರೆ ಇರೋದ್ ಮಾತ್ರ ಬೇರೆ ಬೇರೆ ಕಡೆ. ವಸುಂಧರಾ ಅವ್ರ ಮನೆಯಿಂದ ಪೂರ್ಣಿಮಾ ಅವ್ರ ಮನೆಗೆ ಹೋದ್ವಿ. ಅವರಿಗೆ ನಾನು ಪೂರ್ಣಿಮಕ್ಕ ಅಂತ ಕರೆಯೋದು. ತುಂಬ ಪ್ರೀತಿ ತೋರಿಸ್ತಾರೆ ಮಾತ್ರ ಅವರು. ಸುಮ್ಮನೆ ಸ್ಮಾಲ್ ಗಿಫ್ಟು ಮನೆಗೆ ಬಂದಿದೆ.
ನೀವೆಲ್ಲ ಬಂದು ಚೆನ್ನಾಗಿ ಸಾಗಿಸ್ಕೊಡ್ಬೇಕಷ್ಟೇ. ಅವರಿಬ್ಬರ ಮನೆಗೂ ಕಾಲ್ ಮಾಡಿ ಹೋಗಿರಲಿಲ್ಲ, ಸರ್ಪ್ರೈಸ್ ವಿಸಿಟ್ ಕೊಡೋಣ ಅಂತಲೇ ಹಾಗೆ ಹೋಗಿದ್ದೆ. ತುಂಬ ಪ್ರೀತಿ ತೋರಿಸಿದ್ರು, ಮಾತ್ರ ತುಂಬಾ ಖುಷಿ ಆಯಿತು. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ.